ಈ ರಾಜಕೀಯ ಜಟಾಪಟಿ, ಕುರ್ಚಿ ಜಟಾಪಟಿ, ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಪುಸ್ತಕ ರಿಲೀಸ್ ಆಗ್ತಾ ಇದೆ ನಾಳೆ. ಹಾಗಾಗಿ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಪುಸ್ತಕ ರಿಲೀಸ್ ಇದೆಯಲ್ಲ, ಇದು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡಿ, ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್ ಎಂಬ ಪುಸ್ತಕ ರೆಡಿಯಾಗಿದೆ. ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೇನಾದರೂ ತಿರುಗೇಟು ನೀಡುವಂತೆ ಕಾಣಿಸ್ತಾ ಇದೆಯಲ್ಲ ಇದು ಅಂತೇಳಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೊಂದು ಸಬ್ಲೈನ್ ಇದೆ, ವ್ಯಕ್ತಿ ಪೂಜೆ ಬಿಡೋಣ, ಪಕ್ಷ ಪೂಜೆ ಮಾಡೋಣ ಅಂತ ಉಲ್ಲೇಖ ಮಾಡಲಾಗಿದೆ. ಈ ಹಿಂದೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ಗಮನಿಸಬಹುದು. ವ್ಯಕ್ತಿ ಪೂಜೆಯನ್ನ ವಿರೋಧಿಸ್ಕೊಂಡು ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಮೊದಲಿನಿಂದಲೂ. ಪಕ್ಷದ ವೇದಿಕೆಯಲ್ಲೂ ಪರೋಕ್ಷವಾಗಿ ಸಿಎಂ ಮತ್ತು ಟೀಮ್ಗೆ ತಿರುಗೇಟನ್ನ ಕೊಡ್ತಾ ಬರ್ತಾ ಇದ್ದಾರೆ ಡಿ.ಸಿ.ಎಂ. ಹಾಗಾಗಿ ಈ ಪುಸ್ತಕ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾಳೆ ಇದೆ ಪುಸ್ತಕ ಬಿಡುಗಡೆ ಸಮಾರಂಭ ಡಿ.ಕೆ. ಶಿವಕುಮಾರ್ ಅವರದು. ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪುಸ್ತಕದ ಹೆಸರು. ಡಿ.ಕೆ. ಶಿವಕುಮಾರ್ ಆಪ್ತ ಡೈರೆಕ್ಟರ್ ರಘು ಅನ್ನೋರಿಂದ ರಚನೆ ಮಾಡಲಾಗಿದೆ. ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅದರಲ್ಲೇ ಇದೆ ನೋಡಿ, ವ್ಯಕ್ತಿ ಪೂಜೆ ಬಿಡೋಣ, ಪಕ್ಷ ಪೂಜೆ ಮಾಡೋಣ ಅಂತ. ಅಂದರೆ ಯಾರ್ಯಾರಿಗೋ ನಾವು ಬಕೆಟ್ ಇಟ್ಕೊಂಡು ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ. ಪಕ್ಷದ ಮೇಲೆ ಗೌರವ ಇರಲಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡೋಣ, ಆವಾಗ ಸಕ್ಸಸ್ ತಾನಾಗೆ ಬರುತ್ತೆ. ಅಂದರೆ ಲಾಯಲ್ಟಿ ಆಗಿರಿ ಅಂತ. ಸೊ ಅದೇನೆ ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್ ಹೀಗನ್ನುವಂಥ ಪುಸ್ತಕ ಬಿಡುಗಡೆ ಮಾಡಲಾಗ್ತಾ ಇರೋದು. ಡೈರೆಕ್ಟರ್ ರಘು ಅವರ ಒಂದು ರಚನೆ ಇದು, ಈ ಪುಸ್ತಕ. ಸೊ ರಾಜಕೀಯವಾಗಿ ಯಾವ ರೀತಿಯಾಗಿ ಟರ್ನ್ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿರಲಿ, ಒಬ್ಬ ವ್ಯಕ್ತಿ, ರಾಜಕೀಯ ವ್ಯಕ್ತಿಗಳದು ಒಂದು ಪುಸ್ತಕ ಬಿಡುಗಡೆ ಆದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ ಆಗುತ್ತೆ. ನೋಡೋಣ, ನಾಳೆ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಪುಸ್ತಕ ಬಿಡುಗಡೆಯ ಸಮಾರಂಭ ನಾಳೆಗಿದೆ. ಇದು ಒಂದು ರೀತಿಯಾಗಿ ಪರೋಕ್ಷವಾಗಿ, ಯಾಕೆಂದರೆ ಹೋದಲ್ಲಿ ಬಂದಲ್ಲಿ ವೇದಿಕೆಯ ಮೇಲೆ ಸಿಎಂ ಆಪ್ತ ಬಣಕ್ಕೆ ಟಕ್ಕರ್ ಕೊಡ್ತಾ ಇದ್ದಿದ್ದು, ಕೌಂಟರ್ ಕೊಡ್ತಾ ಇದ್ದನ್ನು ನೋಡ್ತಾ ಇದ್ವಿ. ಈಗ ಪುಸ್ತಕ ಬಿಡುಗಡೆ, ಅವರ ಚರಿತ್ರೆಯ ಬಗ್ಗೆ, ರಾಜಕೀಯ ಜರ್ನಿಯ ಬಗ್ಗೆ ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಮಾತು. ಸೊ ಹಾಗಾಗಿ ಇದೂ ಕೂಡ ರಾಜಕೀಯವಾಗಿ ಟಕ್ಕರ್ ಕೊಡೋದಕ್ಕೆ ಇರುವಂಥ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಚರ್ಚೆ. ಏನು ಹೇಳ್ತೀರಿ? ಶರತ್, ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಆ ಒಂದು ಇತಿಹಾಸ ಇರುವಂಥ ದೊಡ್ಡ ಪಕ್ಷ ಕಾಂಗ್ರೆಸ್ನಲ್ಲಿ ಸುಮಾರು 7-8 ಬಾರಿ ಗೆದ್ದಿರುವಂಥ ಶಾಸಕರು, ಸಚಿವರು, ಆ ಸಂಸದರು ಎಲ್ಲರೂ ಕೂಡ ಸಾಕಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲವನ್ನು ಕೂಡ ಮೀರಿ ಆ ದೊಡ್ಡ ಮಟ್ಟದಲ್ಲಿ ಬೆಳೆದಂತು, ಅದೇ ರೀತಿಯಲ್ಲೂ ಕೂಡ ಹೈಕಮಾಂಡ್ಗೆ ಒಂದು ರೀತಿಯಂಥ ನೀಲಿಗಣ್ಣಿನ ಹುಡುಗರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದು ಕೂಡ ನಮ್ಮ ರಾಜ್ಯದಲ್ಲಿ ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿ ಆ ಸೋಲಿಲ್ಲದ ಸರ್ದಾರ್ ನಾಯಕ್ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಜವಾಬ್ದಾರಿಗಳನ್ನು ವಹಿಸಿದ್ದಾರೆ. ಆ ಲಾಯಲಿಟಿ ಅನ್ನೋದೈತಲ್ಲ, ಅದು ನಿಷ್ಠೆ ಅಂತ. ಆ ನಿಷ್ಠೆ ಯಾವುದಕ್ಕಾಗಿ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರ್ತಾರೆ. ಇದೇ ಕಾರಣಕ್ಕಾಗಿ ಆ ನಿಷ್ಠಾವಂತ ಕಾರ್ಯಕರ್ತನಿಗೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿತ್ತು. ಅದೇ ರೀತಿಯಲ್ಲೂ ಕೂಡ ಆ ರಾಜಕಾರಣದಲ್ಲಿ ಡಿ.ಕೆ.ಗೆ ಮತ್ತೊಂದು ಹೆಸರಿದೆ, ಏನಂತಂದರೆ ಬ್ಲಾಕ್ ಆರ್ಸ್ ಅಂತ. ಅಂದರೆ ಹೈಕಮಾಂಡು ಏನೇ ಟಾಸ್ಕ್ ಅನ್ನು ಕೊಟ್ಟರು ಕೂಡ ಕಲ್ಲು ಬಂಡೆ ಅಂತೆ ಅವರು ನಿಂತ್ಕೊಂಡು ಯಾರನ್ನು ಕೂಡ ವಿರೋಧವನ್ನು ಮಾಡಿಕೊಂಡು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ಕ್ಷಣಾರ್ಧದಲ್ಲಿ ಬಗೆಹರಿಸುವಂಥ ಸಾಮರ್ಥ್ಯ ಇರುವಂಥ ಬ್ಲಾಕ್ ಕಾರ್ಸ್ ಅಂದರೆ ಅದು ಡಿ.ಕೆ.ಶಿ ಅಂತಲೂ ಕೂಡ ಹೇಳ್ಬೋದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಯಾಕಂತಂದರೆ ಅವರು ಏಕಾಏಕಿಯಾಗಿ ಶಾಸಕರಾದಂಥವರಲ್ಲ, ಡಿ.ಸಿ.ಎಂ ಆದಂಥವರಲ್ಲ, ಪಕ್ಷದ ಅಧ್ಯಕ್ಷರಾದಂಥವರಲ್ಲ. ಗ್ರಾಮ ಪಂಚಾಯತಿಯಿಂದ ಹಿಡಿದು ಅದಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿ ಜೀವನದಲ್ಲೇ ಅವರು NSCನಲ್ಲೂ ಕೂಡ ಸೇರ್ಕೊಂಡಿದ್ರು, ಹೋರಾಟಗಳಲ್ಲಿ ಕೂಡ ಭಾಗಿಯಾಗಿದ್ದರು, ಮತ್ತು NSC ರಾಜ್ಯಾಧ್ಯಕ್ಷರಾಗಿದ್ದರು. ಅದಾದ ನಂತರ ಶಾಸಕರಾಗಿ ಆಯ್ಕೆಯಾದರು. ಅದಾದ ನಂತರ ಸಾಕಷ್ಟು ಸವಾಲುಗಳನ್ನು ಎದುರಿಸಿದರು. ಪ್ರಮುಖವಾಗಿ ಗುಜರಾತ್ನಲ್ಲೂ ಕೂಡ ಆಪರೇಷನ್ ಕಮಲ ನಡೆದಿತ್ತು. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಲ್ಲಿ ಆಡಳಿತದಲ್ಲಿ ಇದ್ದರೂ ಕೂಡ ಅವರನ್ನು ಕೂಡ ಎದುರಾಕೊಂಡು ಅಲ್ಲಿನ ಕಾಂಗ್ರೆಸ್ನ ಶಾಸಕರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯಲ್ಲಿ ಅವರು ಮೇಲ್ಗೈಯನ್ನು ಸಾಧಿಸಿದರು. ಅದೇ ರೀತಿಯಲ್ಲಿ ಕೂಡ UP ಆಗಿರ್ಬೋದು, ರಾಜಸ್ಥಾನದಲ್ಲಿ ಅಲ್ಲೂ ಕೂಡ ತಮ್ಮ ಶಾಸಕರನ್ನು ರಕ್ಷಣೆ ಮಾಡಿ ಕರ್ನಾಟಕಕ್ಕೆ ಕರೆದುಕೊಂಡು ಬಂದು ನಮ್ಮ ಶಾಸಕರನ್ನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ BJPಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಕುಮಾರಸ್ವಾಮಿ CM ಆದರೂ ಕೂಡ ಆ ಒಂದು ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿಗೆ ಹೆಗಲು ಕೊಟ್ಟು ಪಕ್ಷದ ಪರವಾಗಿ ನಿಂತಿದ್ರು. ಅದಾದ ನಂತರ KPCC ಅಧ್ಯಕ್ಷರಾಗಿಕೊಂಡು ಈಗ ಕರ್ನಾಟಕದಲ್ಲಿ ಸುಮಾರು 140 ಸ್ಥಾನಗಳನ್ನು ಗೆಲ್ಲುವಂಥ ದೊಡ್ಡ ಪಕ್ಷವಾಗಿ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಟಾಸ್ಕ್ ಅನ್ನ ಎದುರಿಸುವಂಥ ನಿಷ್ಠೆ ಹೌದು ಡಿ.ಕೆ. ಶಿವಕುಮಾರ್ ಅಂತಲೂ ಕೂಡ ಹೇಳಬೇಕು. ಹಾಗಾಗಿ ಅವರು ವಿದ್ಯಾರ್ಥಿ ಜೀವನದಿಂದ ಇಲ್ಲಿವರೆಗೂ ಕೂಡ ಏನೆಲ್ಲ ಕನಸುಗಳನ್ನು ಕಂಡಿದ್ರು, ಅವ್ರು ಏನೆಲ್ಲ ಸಿಂಬಲ್ಗಳನ್ನು ಬಿಟ್ಟಿದ್ರು, ಅಂದರೆ ಚಿಹ್ನೆಗಳು ಅವ್ರದ್ದೇ ಒಂದು
ರೀತಿಯಂತ ರಾಜಕೀಯದಲ್ಲಿ ಒಂದಷ್ಟು ಕಡೆ ಹೆಜ್ಜೆ ಗುರುತುಗಳಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರು ರಾಜಕೀಯದಲ್ಲಿ ಬೆಳೆದು ಬಂದಂತ ಹಾದಿ, ಅವರು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರು, ಯಾವ ರೀತಿಯಾಗಿ ಪಕ್ಷಕ್ಕೆ ನಿಷ್ಠೆಯಾಗಿದ್ರು ಅನ್ನೋದ್ರ ಬಗ್ಗೆ ಅವರ ಆತ್ಮೀಯರಂತ ರಘು ಅವರು ಪುಸ್ತಕವನ್ನ ಬರೆದಿದ್ದಾರೆ, ಅವರ ಚರಿತ್ರೆ. ಹಾಗಾಗಿ ನಾಳೆ ಸಂಜೆ ಅವ್ರ ಪುಸ್ತಕವನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಬಿಡುಗಡೆಯನ್ನು ಮಾಡ್ತಿದ್ದಾರೆ. ಆ ಒಂದು ಪುಸ್ತಕದಲ್ಲಿ ಅವ್ರಿಗಿರುವಂತ ಒಂದೇ ಒಂದು ಆಸೆ ಏನಂತಂದ್ರೆ, ನಾನು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರಿಗೂ ಕೂಡ ಆಸೆ ಇದೆ. ಸಾಕಷ್ಟು ಜನ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾರೆ, ಸಾಕಷ್ಟು ಜನ ಶಾಸಕರು ಕೂಡ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಮುಖ್ಯಮಂತ್ರಿ ಆಗುವಂತ ಬೈಕ್ ಏನಾದ್ರು ಬರ್ದಿದ್ದಾರಾ ಅನ್ನೋದನ್ನ ಕಾತುರದಿಂದ ಕಾದು ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಅವ್ರು ಪದೇ ಪದೇ ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಹೇಳ್ತಾರೆ, ಟೀಕೆಗಳಾಗೆ ಉಳಿತೆ, ಆದ್ರೆ ನಾವು ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಜನ ಮಾತಾಡಬೇಕು ಅಂತ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೀಗಾಗಿ ಅವರು ತಮ್ಮ ಯಾವುದೇ ನಿರಪೇಕ್ಷೆ ಇಲ್ಲದೆ ನಾನು ಕೂಲಿಯನ್ನ ಮಾಡ್ತಿದ್ದೇನೆ, ಆ ಕೂಲಿಗೆ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅಂತ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಿದ್ದಾರೆ. ಹೀಗಾಗಿ ಆ ಪುಸ್ತಕ ಮೂಲಕ ಅವರ ಆಸೆ ಏನಾದ್ರು ಈಡೇರುತ್ತೆ ಅಂತ ನೋಡ್ಬೇಕಾಗಿದೆ ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.